ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದ್ರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಯಾವ ತರ ಉಬ್ತಾ ಇದೆ. ನಾನಿಲ್ಲಿ ಎರಡೂ ಸೈಡನ್ನ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪ ಇಷ್ಟ ಅನ್ನೋರು ತುಪ್ಪ ಕೂಡ ಹಾಕಿ ಬೇಯಿಸ್ಕೋಬಹುದು. ನೋಡಿ ಪರೋಟ ರೆಡಿ ಆಯ್ತು ಫ್ರೆಂಡ್ಸ್. ಇದೇ ತರ ಎಲ್ಲ ಪರೋಟ ನಾನೀಗ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಪರೋಟ ಅಂತೂ ಮಸ್ತಾಗಿ ಬಂದಿದೆ, ಸೂಪರ್ ಆಗಿದೆ ಪರೋಟ. ಅಟ್ಟೆ ಸ್ಮೂತ್, ಹೋಳಿಗೆ ಮಾಡ್ತಲ್ಲ ಅದೇ ತರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರಾ ಫ್ರೆಂಡ್ಸ್? ನಾವು ಸಹ ಚೆನ್ನಾಗಿದ್ದೀವಿ. ನೋಡಿ ಯಾರೋ ಬರ್ತಾ ಇದ್ದಾರೆ. ಈಗ ನಾನು ಕರಿಬೇವು ಸೊಪ್ಪನ್ನು ಕೊಯ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ನಮ್ಮ ಹೂವಿನ ಗಿಡ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಾವಲ್ಲ, ಗುಲಾಬಿನ ಗಿಡಗಳು ಹೂ ತುಂಬ ಆಗ್ಯಾವು. ಹಾಗಾಗಿ ಇಲ್ಲಿ ನಾನು ಕರಿಬೇವು ಸೊಪ್ಪನ್ನು ಕೊಯ್ಕೊಂಡು ಹೋಗ್ಲಿಕ್ಕೆ ಬಂದಿದ್ದೀನಿ. ಕರಿಬೇವು ಸೊಪ್ಪು ಈಗ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟರೆ ಅವಲಕ್ಕಿರೆ ಏನಾರು ಮಾಡ್ತೀನಿ ಫ್ರೆಂಡ್ಸ್. ಮಾಡಿ ಮಧ್ಯಾಹ್ನಕ್ಕಾಗುತ್ತೆ, ಇದಕ್ಕಾಗುತ್ತೆ. ಪರೋಟ ಮಾಡ್ತೀನಿ, ಯಾವುದು ಹಸಿ ಬಟಾಣಿ ಪರೋಟ. ತುಂಬ ಚೆನ್ನಾಗಿರುತ್ತೆ, ರೆಸಿಪಿನೂ ಆಗುತ್ತೆ, ಮಧ್ಯಾಹ್ನ ಇದಕ್ಕೂ ಆಗುತ್ತೆ. ಶ್ರೇಯಾ ಒಬ್ಬಳೇ ಇದ್ದಾಳೆ ಮನೆಯಲ್ಲಿ, ಹಾಗಾಗಿ ಧನುಷ್ ಕೂಡ ಇದ್ದಾನಲ್ಲ ಮನೆಯಲ್ಲಿ. ಬೇಗ ಬೇಗ ಅದು ಪರೋಟ ಮಾಡಿಟ್ಟು ಹೊರಗೆ ಹೋಗ್ಲಿಕ್ಕಿದೆ ನನಗೆ. ಮತ್ತು ಸಾಯಂಕಾಲ ಬರ್ತೀನಿ. ಬಂದಮೇಲೆ ಧನುಷಿಂದು ನೀರು ಬರ್ತಾವೆ, ನೀರು ಬಿಡಬೇಕು. ಹಾಗಾಗಿ ಬೇಗ ಬೇಗ ಹೊರಗೆ ಹೋಗಿ ಬರ್ತೀನಿ. ಎಷ್ಟೊತ್ತಾಗುತ್ತೇನೋ ಮಾಡಿಟ್ಟು. ಆಲ್ರೆಡಿ 8 ಗಂಟೆ ಆಗಿದೆ. ಈಗ ಬೆಳಿಗ್ಗೆ ತಿಂಡಿ ಮಾಡಿಕೊಟ್ಟು ಅದಷ್ಟು ಪರೋಟ ಮಾಡಿಟ್ಟು ಹೋಗ್ತೀನಿ. ಹಾಗೆ ರೆಸಿಪಿ ಕೂಡ ಆಗುತ್ತೆ. ಆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಕೂಡ ಮಾಡಿ. ಹೊಸಬ್ರು ನಮ್ಮ ಚಾನಲ್ ನೋಡ್ತಾಯಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಕರಿಬೇವೆಲ್ಲ ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಈಗ ಕರಿಬೇವು ಸೊಪ್ಪು ತೊಗೊಂಡು ಹೋಗ್ತೀನಿ. ಆಲ್ರೆಡಿ ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೇನೆ. ಮತ್ತು ಇದಾಗುತ್ತೆ, ಕರಿಬೇವು ಸೊಪ್ಪು ಸೂಪರಾಗಿ ಚಿಗುರು ಬಂದಿದೆ, ಮಸ್ತಾಗಿ. ಬಟ್ಟೆ ಎಲ್ಲ ತೊಳೆದು ಹಾಕಿನಿ. ನೀರು ಬಂದಿಲ್ಲ, ಮಧ್ಯಾಹ್ನ ಮೇಲೆ ನೀರು ಬಿಡ್ತೀವಿ ಅಂತ ಹೇಳಿದ್ದಾರೆ. ಅದಕ್ಕಾಗಿ ನೀರು ಬರುವಷ್ಟರಲ್ಲಿ ಬರಬೇಕು. ನಾನು ಸ್ವಲ್ಪ ಕೆಲಸ ಇದೆ, ಕೆಲಸ ಮುಗಿಸ್ಕೊಂಡು ಬರ್ತೇನೆ. ಬಂದಮೇಲೆ ನಿಮಗೆ ಮತ್ತೆ ಸಿಗ್ತೀನಿ. ಬಟಾಣಿ ಪರೋಟ ಮಾಡಲಿಕ್ಕೆ ನಾನು ಸ್ವಲ್ಪ ಗೋಧಿ ಹಿಟ್ಟನ್ನು ತಗೊಂಡಿದ್ದೇನೆ. ಗೋಧಿ ಹಿಟ್ಟಿಗೆ ಸ್ವಲ್ಪ ಇಲ್ಲಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ ನೋಡಿ. ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕಿದೆ. 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ. ಅದನ್ನು ಮೊದಲಿಗೆ ನಾವು ಉಪ್ಪು, ಎಣ್ಣೆ, ಗೋಧಿ ಹಿಟ್ಟು ಮೂರನ್ನು ಮಿಕ್ಸ್ ಮಾಡ್ಕೋಬೇಕು. ನಂತರ ಸ್ವಲ್ಪ ಸ್ವಲ್ಪ ನೀರು ಹಾಕಿ ಇಲ್ಲಿ ನಾವು ಹೇಗೆ ಅಂದ್ರೆ ಚಪಾತಿ ಹಿಟ್ಟು ನಾದ್ಕೋತೀವಿ ನೋಡಿ. ಚಪಾತಿ ಪೂರಿ ಎಲ್ಲ ಮಾಡ್ತಿಲ್ಲ, ಆ ತರ ನಾದ್ಕೊಂಡ್ರೆ ಸಾಕು. ನಮಗೆ ತುಂಬಾ ಈಸಿಯಾಗಿ ಮಾಡ್ಬೋದು. ಇಲ್ಲಿ ಅದು 10 ನಿಮಿಷ ನೆನೆಯಲಿ ಚಪಾತಿ ಹಿಟ್ಟು. ಅಷ್ಟರಲ್ಲಿ ನೋಡಿ ಇಲ್ಲಿ ಒಂದು ಮಿಕ್ಸಿ ಜಾರ್ ತಂದಿದ್ದೀನಿ. ಅದಕ್ಕೆ 1-2 ಹಸಿ ಮೆಣಸು ಅಂದ್ರೆ ಕಾಯಿ ಮೆಣಸು, 4 ರಿಂದ 5 ಬೆಳ್ಳುಳ್ಳಿ ಹೆಸರು, ಸ್ವಲ್ಪ 1 ಇಂಚಷ್ಟು ಹಸಿ ಶುಂಠಿ, ಸ್ವಲ್ಪ ಇಲ್ಲಿ ಕೊತ್ತಂಬರಿ ಸೊಪ್ಪು. ಇಷ್ಟನ್ನೀಗ ನಾನಿಲ್ಲಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಅದಕ್ಕೆ ಬಟಾಣಿ ನೀವು ಬೇಯಿಸ್ಕೊಂಡಾದ್ರೂ ತಗೋಬಹುದು, ಹಸಿ ಆದ್ರೂ ತಗೋಬಹುದು. ನಾನಿಲ್ಲಿ ಹಸಿ ಬಟಾಣಿ ಡೈರೆಕ್ಟ್ ತಗೊಂಡಿದ್ದೇನೆ ನೋಡಿ. ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಹೆಸರು ಕಾಳು ಕೂಡ ಹಾಕಿ ನೀವು ಮಾಡ್ಕೋಬಹುದು, ಮೊಳಕೆ ಬರಿಸಿ, ಇಲ್ಲಾಂದ್ರೆ ಹಾಗೆ ನೆನೆಸಿಟ್ಟು ಹಾಕೋಬಹುದು. ನಾನು ಇಲ್ಲಿ ಬಟಾಣಿ ಮಾತ್ರ ಹಾಕಿದ್ದೇನೆ ಫ್ರೆಂಡ್ಸ್. ಸ್ಟಾರ್ಟಿಂಗ್ ಅಲ್ಲಿ ಕೂಡ ಹೆಸರು ಕಾಳು ಅಂತ ಹೇಳಿದೀನಿ, ಆದ್ರೂ ಅದಕ್ಕೆ ಹಾಕಿಲ್ಲ. ಇಲ್ಲಿ ನೋಡಿ ಒಂದು ಗ್ಯಾಸ್ ಮೇಲೆ ಒಂದು ಪಾತ್ರೆ ಇಟ್ಟು ಅದಕ್ಕೆ 1 ಟೇಬಲ್ ಸ್ಪೂನ್ ಇಂದ 2 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಕೂಡ ಹಾಕಿದ್ದೀನಿ. ಹಾಗೆ ಅದಕ್ಕೆ 1 ಟೇಬಲ್ ಸ್ಪೂನ್ ಅಷ್ಟು ಜೀರಿಗೆ ಮತ್ತೆ ರುಬ್ಬಿಟ್ಟಿರುವಂತ ಮಸಾಲೆನ ಇಲ್ಲಿ ಸೇರಿಸ್ತಾ ಇದ್ದೀನಿ ನೋಡಿ. ಇದು ನಾವು ಕುದಿಸ್ಕೊಳ್ಳಾಗ ತುಂಬಾ ಬೇಗನೆ ಗಟ್ಟಿಯಾಗುತ್ತೆ, ನೋಡ್ಕೊಂಡು ಕುದಿಸ್ಕೊಳ್ಳಿ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಲ್ಮೋಸ್ಟ್ ಇದು ಬೇಗ ಅಂದ್ರೆ ನಾವು ಕುದಿಸುವಾಗ ತಳ ಹಿಡಿಯುತ್ತೆ, ನೋಡ್ಕೊಂಡು ಮಾಡ್ಕೊಳ್ಳಿ. ಹಾಗೆ ಮತ್ತೆ ಗ್ಯಾಸ್ ಹೈ ಫ್ಲೇಮ್ ಇಡ್ಲಿಕ್ಕೆ ಹೋಗ್ಬೇಡಿ, ಇಲ್ಲಾಂದ್ರೆ ಬೇಗ ಗಟ್ಟಿಯಾಗಿ, ತುಂಬಾ ಅಂದ್ರೆ ಬೇಗ ಗಟ್ಟಿಯಾಗುತ್ತೆ. ಇಲ್ಲಿ 1 ಟೇಬಲ್ ಸ್ಪೂನ್ ಅಷ್ಟು ಗರಂ ಮಸಾಲೆ, 1/2 ಟೇಬಲ್ ಸ್ಪೂನ್ ಅಷ್ಟು ಅರಿಶಿನ ಹುಡಿನ ಹಾಕಿದ್ದೀನಿ ನೋಡಿ. ಇಲ್ಲಿ ಅರಿಶಿನ ಹುಡಿ ನಿಮಗೆ ಆಪ್ಷನಲ್, ಬೇಕಂದ್ರೆ ಹಾಕೊಳ್ಳಿ, ಬೇಡಾದ್ರೆ ಬಿಡಿ. ನೋಡಿ ತುಂಬಾ ಅಂದ್ರೆ ತುಂಬಾ ಬೇಗ ಆಗುತ್ತೆ. ನೀವು ಆರ್ಲಿಕ್ಕೆ ಬಿಟ್ರು ಕೂಡ ತುಂಬಾ ಬೇಗ ಗಟ್ಟಿಯಾಗುತ್ತದೆ. ಇಲ್ಲಿ ನೋಡಿ ನಾನು ಹಿಟ್ಟನ್ನ ಮತ್ತೊಮ್ಮೆ ಮೆದ್ಕೋತಾ ಇದ್ದೀನಿ. ಅದು ಸ್ವಲ್ಪ 5 ನಿಮಿಷ ಆರ್ಲಿ, ಜಾಸ್ತಿ ತುಂಬಾ ಹೊತ್ತು ಬಿಟ್ರೆ ತುಂಬಾ ಅಂದ್ರೆ ತುಂಬಾ ಗಟ್ಟಿ ಆಗುತ್ತೆ. ಇಲ್ಲಿ ಅಂದ್ರೆ ನಾವು ಬಟಾಣಿ ಹೂರ್ಣದ ಉಂಡಿ ಕೂಡ ಒಂದೇ ಇರಬೇಕು, ಮತ್ತೆ ಹಾಗೆ ಹಿಟ್ಟು ಕೂಡ ಒಂದೇ ಸೈಜ್ ಇರಬೇಕು. ಯಾಕಂದ್ರೆ ಹಿಟ್ಟು ಮಿದುವಾದ್ರೆ ಅದು ಹೂರ್ಣ ಗಟ್ಟಿ ಆದ್ರೆ ಚೆನ್ನಾಗಿ ಬರಲ್ಲ ಪರೋಟ ನಮಗೆ. ಎರಡೂ ಒಂದೇ ತರ ಇರಬೇಕು. ಇಲ್ಲಿ ನಂದು 2 ಹಿಟ್ಟು ಗಟ್ಟಿ ಇದೆ, 2 ಸೇರಿಸಿ ನೋಡಿ. ಇಲ್ಲಿ ಹೇಗೆ ನಾವು ಹೂರ್ಣ ಚಪಾತಿ ಅಂದ್ರೆ ಕಡಲೆಬೇಳೆ ಹೋಳಿಗೆ ಎಲ್ಲ ಮಾಡ್ತಿಲ್ಲ, ಅದೇ ತರ ಸ್ಟಫಿಂಗ್ ಮಾಡ್ಕೊಂಡಿದ್ದೇನೆ. ಹಿಟ್ಟು ಹಚ್ಚಿ ಲಟ್ಟಿಸ್ತಾ ಇದ್ದೀನಿ ನಾನಿಲ್ಲಿ.
ಹಿಟ್ಟು ಹಚ್ಚಿ ಲಟ್ಟಿಸ್ಬೇಕು. ಇಲ್ಲಿ ಇದೇ ಥರ ನಾನೀಗ ನೋಡಿ ಇಷ್ಟನ್ನು ಲಟ್ಸಿದ್ದೇನೆ. ನಿಮ್ಗೆ ಯಾವ ಸೈಜಲ್ಲಿ ಬೇಕೋ ಆ ಸೈಜಲ್ಲಿ ಲಟ್ಟಿಸ್ಕೋಬೇಕು. ಇಲ್ಲಿ ಗ್ಯಾಸ್ ಮೇಲೆ ಹಂಚು ಕೂಡ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ಹಂಚು ಕೂಡ ಕಾದಿದೆ ನೋಡಿ. ಪರೋಟ ಹಾಕಿದ್ದೇನೆ. ಈಗ ಪರೋಟ ಸ್ಲೋ ಉರಿಯಲ್ಲಿ ಒಂದ್ ಕಡೆ ಬೇಯಿಸ್ಕೊಂಡು ಟರ್ನ್ ಮಾಡಬೇಕಾಗತ್ತೆ. ಆವಾಗ ಬೇಕಾದ್ರೆ ನೀವು ಇಲ್ಲಿ ಎಣ್ಣೆ ಆದ್ರೂ ಹಾಕೊಳ್ಳಿ, ತುಪ್ಪ ಆದ್ರೂ ಹಾಕೊಂಡು ಬೇಯಿಸಿ. ಇಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ. ಒಂದು ಸ್ವಲ್ಪ ಎಣ್ಣೆ ಹಾಕಿ ಅದನ್ನ ಸ್ಪ್ರೆಡ್ ಮಾಡ್ತೇನೆ ಸ್ಪೂನಿಂದ. ಇಷ್ಟು ಟೇಸ್ಟಿಯಾಗಿರುತ್ತೆ ಅಂದ್ರೆ ಇದು ತುಂಬಾ ಟೇಸ್ಟಿಯಾಗಿರುತ್ತೆ. ಮಕ್ಕಳಿಗಂತೂ ತುಂಬಾನೇ ಇಷ್ಟ ಆಗುತ್ತೆ ಫ್ರೆಂಡ್ಸ್. ನೀವು ಕೂಡ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ, ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಯಾವ ತರ ಉಬ್ತಾ ಇದೆ. ನಾನಿಲ್ಲಿ ಎರಡೂ ಸೈಡನ್ನ ಸ್ವಲ್ಪ ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ತಾ ಇದ್ದೀನಿ. ನೀವು ಬೇಕಾದ್ರೆ ತುಪ್ಪ ಇಷ್ಟ ಅನ್ನೋರು ತುಪ್ಪ ಕೂಡ ಹಾಕಿ ಬೇಯಿಸ್ಕೋಬಹುದು. ನೋಡಿ ಪರೋಟ ರೆಡಿ ಆಯಿತು ಫ್ರೆಂಡ್ಸ್. ಇದೇ ತರ ಎಲ್ಲ ಪರೋಟ ನಾನೀಗ ರೆಡಿ ಮಾಡಿ ತೋರಿಸ್ತೀನಿ ನಿಮಗೆ. ಇಲ್ಲಿ ನೋಡಿ ಪರೋಟ ಅಂತೂ ಮಸ್ತಾಗಿ ಬಂದಿದೆ, ಸೂಪರ್ ಆಗಿದೆ ಪರೋಟ. ಅಟ್ಟೆ ಸ್ಮೂತ್, ಹೋಳಿಗೆ ಮಾಡ್ತಲ್ಲ ಅದೇ ತರ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ. ಬಾಸ್ ನೀರು ಬಿಡ್ತಾ ಇದ್ದಾರೆ ಫ್ರೆಂಡ್ಸ್ ಗಿಡಕ್ಕೆಲ್ಲ. ಏನ್ರಿ ನಿಮ್ದು ನೀರು ಬಿಡೋ ಕೆಲಸನ್ರಿ? ಆದನು ನಿಮ್ದು ನೀರು ಬಿಡೋದು. ನೀರು ನೋಡಿ ಹೆಂಗೆ ವೇಸ್ಟ್ ಮಾಡ್ತಾನೆ. ಬರೋದೇ ಮೊದಲೇ ಸ್ವಲ್ಪ ಸ್ವಲ್ಪ ನೀರು, ಅಂಥದ್ರಲ್ಲಿ ವೇಸ್ಟ್ ಮಾಡ್ತಾ ಇದ್ರೆ ಹೇಗಪ್ಪ? ಹಾಂ, ಒಟ್ಟು ನೀರು ಬಂದರೆ ಹೀಗೆ ಮಾಡ್ತಾನೆ ಫ್ರೆಂಡ್ಸ್. ಒಟ್ಟು ನೀರು ನಮ್ಮನ್ನು ಬಿಡಲಿಕ್ಕೆ ಬಿಡಲ್ಲ ಅವನು. ಅವನಿಗೆ ಇಷ್ಟನೇ ಇಲ್ಲ ಅಲ್ಲ. ಒಟ್ಟು ನೀರಿನ ಜೊಡ್ಕಂಗೆ ಆಡೋದಂದ್ರೆ ಅದು ನೋಡಿ. ನೋಡಿ ಎಲ್ಲಿ ಬಿಡ್ತಾಯಿದೆ ನೀರು. ಗಿಡಕ್ಕೆ ಬಿಡಂದ್ರೆ ನೀರು ನೋಡಿ. ಆಹಾ, ಯಾಕೆ 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 ಅವನು ಗಿಡಕ್ಕೆ ನೀರು ಬಿಡಂದ್ರೆ ಬುಡಕ್ಕೆ ಬಿಡಂಗಿಲ್ಲ. ಗಿಡಕ್ಕೆ ಬೇರ್ಗಳಿಗೆ ಹತ್ತೋ ಹಂಗೆ ಮೇಲ್ಗಡೆ ಒಟ್ಟು ಬಿಡೋದು ನೀರು ಅಲ್ಲ. ಈ ಕಡೆ ತಿರುಗು. ನೀನು ಮನೆಗೆ ಯಾಕೆ ಬಂದು ಸುಮ್ಮನೆ ಹೇಳಿ ಬಂದೆಲ್ಲ. ಮುಖ ನೋಡಿ ಹೇಗಾಗಿದೆ ನೋಡಿ. ಆದರೂ ಹುಷಾರಿಲ್ಲ. ಮುಖ ನೋಡಿ ಯಾವ ಥರ ಆಗಿದೆ ತೋರಿಸು. ಮುಖ ನೋಡಿ ಫ್ರೆಂಡ್ಸ್, ಬಾಡಿ ಹೋಗಿದೆ. ಅವನಿಗೆ ಕಾಲಿಗೆ ಸ್ವಲ್ಪ ಗಾಯ ಕೂಡ ಆಗಿದೆ. ಹಾಗಾಗಿ ಅದರಿಂದ ಸ್ವಲ್ಪ ಚಳಿ ಜ್ವರ ಅಲ್ಲ, ಅದಕ್ಕಾಗಿ ಈಗ ನಾನು ಒಳಗೇನೋ ಮಾಡತ್ತಿದ್ದೆ ಫ್ರೆಂಡ್ಸ. ನೀರು ಬಿಡ್ತೀನಪ್ಪ ಅಂತ ಬಂದಿದ್ದಾನೆ. ನಾನು ಬಿಡಂದೆ ಸ್ವಲ್ಪ. ಗಿಡಗಳು ಸ್ವಲ್ಪ ಇದ ನೋಡಿ, ಹೂ ಮಗ್ಗಿಗಳು ಅರಳ್ತಾ ಇದ್ದಾವೆ. ಅದು ಇದು ಸ್ವಲ್ಪ ಚೆನ್ನಾಗಿ. ಅಲ್ಲಿ ಒಂದು ಹೂ ನೋಡಿ, ನಿನ್ನೆ ಕೂಡ ತೋರಿಸಿದ್ದೆ. ಅದು ತುಂಬ ಚೆನ್ನಾಗಿ ಅರಳಿದೆ, ಮಸ್ತಾಗಿ ಸೂಪರಾಗಿದೆ ಅಲ್ಲ. ನೋಡಿ ಈಗ ಫ್ರೆಂಡ್ಸ್ ನೀರು ಬಿಡಲಿ ಅವನು. ನಮ್ಮದು ಸ್ವಲ್ಪ ಕೆಲಸ ಇದೆ ನೋಡಿ. ಎಲ್ಲ ಮಳೆಗಾಲಕ್ಕೆ ಇಟ್ಟದ್ದು ಈಗ ತೆಗಿಬೇಕು. ನೋಡಿ ಯಾವ ಥರ ಬರುತ್ತೆ ಕಸ ಎದ್ದು. ಹಾವು ಅನಿಸುತ್ತೆ ನೋಡಲಿಕ್ಕೆ. ಹಾವುಗಳ ರಾಶಿ ಮೊದಲೇ ಜಾಸ್ತಿ ಆಗಿಬಿಟ್ಟವು. ಏನು ಮಾಡೋದು ಹೇಳಿ. ಮನೆ ಹತ್ರ ಈ ಥರ ಇದ್ದರೆ ಇರೋದೇ ಇಲ್ಲ ಅಂತಲ್ಲ, ಇರಬೇಕು ಧೈರ್ಯ ಮಾಡ್ಕೊಂಡು. ಎರಡೂ ನಾನೇ ಹೇಳ್ತಾ ಇದ್ದೀನಲ್ಲ ಫ್ರೆಂಡ್ಸ. ಹಾಗೇನಿಲ್ಲ, ಸಡನ್ಲಿ ಬಂದರೆ ಸ್ವಲ್ಪ ಭಯ ಆಗುತ್ತೆ. ದೂರ ಇರ್ತಾ ಬಂದರೆ ನಮಗೇನು ಅನಿಸೋದೇ ಇಲ್ಲ. ಇದರಲ್ಲಿದ್ದು ನಾವೀಗ 10-14 ವರ್ಷ ಆಗ್ತಾ ಬಂದಿದೆ. ಏನು ಮಾಡೋದಕ್ಕೆ ಬರಲ್ಲ ಫ್ರೆಂಡ್ಸ. ನಾವು 2011ರಲ್ಲಿ ಮನೆ ಕಟ್ಟಿದ್ದೀವಿ. 11ರಲ್ಲೇ ಸೆಪ್ಟೆಂಬರಲ್ಲಿ ಒಕ್ಕಲಾಯಿತು. ಆದರೂ ಕರೆಂಟ್ ಅದು ಏನಿಲ್ಲ ಅಂತೇಳಿ ಬಂದಿರಲಿಲ್ಲ. 2017 ಫೆಬ್ರವರಿ ಟೈಮಲ್ಲಿ ಬಂದದ್ದು. ಈ ಮನೆಗೆ ಬರುವಾಗ ಕರೆಂಟ್ ಇಲ್ಲ, ನೀರಿಲ್ಲ, ಏನೂ ಇಲ್ಲ. ಈ ಪಾಪು 1 ವರ್ಷದ್ದಿತ್ತಿದು ಈ ಮನೆಗೆ ಬರುವಾಗ. ಅಲ್ಲ ಧನುಷ್, 1 ವರ್ಷ ಇದೆಯಾ? ಎಷ್ಟಿದ್ದೆ? 1 ವರ್ಷದ್ದಿದ್ದ ಧನುಷ್ ಈ ಮನೆಗೆ ಬರುವಾಗ ನೋಡಿ ಫ್ರೆಂಡ್ಸ್. ಅಂಥ ಟೈಮಲ್ಲಿ ಇದ್ದವಳು ನಾನು ಆವಾಗ ನಮ್ಮ ಮನೇಲಿ. ಅಷ್ಟೊಂದು ಅಂದರೆ ಅದು ನಮ್ಗೆ ತುಂಬ ಅನಿವಾರ್ಯ ಇತ್ತು. ಆ ಟೈಮಲ್ಲಿ ಸಿಕ್ಕ ಅನಿವಾರ್ಯದಿಂದನೇ ನಾವು ಇಲ್ಲಿಗೆ ನೀರಿಲ್ಲ, ಕರೆಂಟ್ ಇಲ್ಲ, ಆದರೂ ಬಂದಿದ್ದೀವಿ. ಎಷ್ಟು ಮಿನಿಮಮ್ 2 ತಿಂಗಳ ಇದ್ದೆ ನಾನು. ಕ್ಯಾಂಡಲ್ ಹಚ್ಕೋತಿದ್ದೀವಿ ರಾತ್ರಿ ಆದರೆ. ಮತ್ತೆಂತ ಮಾಡೋದು, ಕ್ಯಾಂಡಲ್ ಹಚ್ಕೋತಿದ್ವಿ. ಮೊಬೈಲ್ ಚಾರ್ಜ್ ಅವಾಗ ನನ್ನ ಹತ್ರ ಬಟನ್ ಫೋನ್ ಇತ್ತು. ನಮ್ಮ ಅಮ್ಮಾರ ಮನೆಗೆ 3 ದಿನಕ್ಕೊಂದು ಸತಿ 4 ದಿನಕ್ಕೊಂದು ಸತಿ ಒಬ್ಬೊಬ್ರು ಮನೆಗೆ ಚಾರ್ಜ್ ಹಾಕ್ಲಿಕ್ಕೆ ಕೊಡ್ತಿದ್ವಿ ಮೊಬೈಲು. ಆ ಥರ ಇರುವಂಥ ಟೈಮಲ್ಲಿ ಇದ್ದೆ. ಈಗ ಎಂತ ಮಾಡೋದು, ಇರಲಿ ಪರವಾಗಿಲ್ಲ. ಹಾವುಗಳದಾವ ಮತ್ತು ಎಂತ ಮಾಡ್ಲಿಕ್ಕಾಗಲ್ಲ. ಒಳಗೇನು ಜಾಸ್ತಿ ಬರಲ್ಲ, ಹೊರಗಿರ್ತಾವೋ ಅದ್ರ ಪಾಡಿಗೆ ಹೋಕ್ಕೋ ಅಂತೇಳಿ ಸುಮ್ಮನೆ ಆಗಿವಿ ಫ್ರೆಂಡ್ಸ. ಈಗ ನೋಡಿದರೆ ಒಳ್ಳೆಯದು. ಅವಾಗ ಇದೆಲ್ಲ ಫುಲ್ಲು ಕಾಡಿತ್ತು. ಇನ್ನು ಇದೆಲ್ಲ ಕ್ಲೀನ್ ಮಾಡಿಸಿದ್ದಾರೆ ಫ್ರೆಂಡ್ಸ್. ಸೇಮ್ ನೋಡಲಿಕ್ಕೆ
ಇದಕ್ಕಿಂತ ಕೆಟ್ಟ ಕಾಡಿದ್ದು ಇವೆಲ್ಲ. ಈ ಕಡೆ ಗಿಡಗಳು ಫುಲ್ ಇದ್ದು, ಇನ್ನೂ ಇವು ಸಣ್ಣ ಸಣ್ಣ ಗಿಡಗಳಿರ್ತಾವೆ. ಅಂಥ ಟೈಮಲ್ಲಿ ಇಲ್ಲೆಲ್ಲ ಇಲ್ಲಿವರೆಗೂ ಎಂತ ಗೊತ್ತುಂಟ, ಅಲ್ಲಿದಾಗ ನೋಡಿ ಗೊಬ್ಬರ ಗಿಡಗಳು ಕಾಣ್ತಾವೆ, ಇಲ್ಲಿ ಹೋಗ್ಬಿಟ್ಟದ್ದು ಅಂಥ ಗಿಡಗಳಿದ್ದು ಇಲ್ಲೆಲ್ಲ ಸ್ಥಳದಲ್ಲಿ ನಮಗೆ ಫುಲ್ಲು. ಆ ಟೈಮಲ್ಲೇ ಇದ್ದೀವಿ. ಈಗಾದರೆ JCBಯಿಂದ ಎಲ್ಲ ಅವರು ಬುಡ ತೆಗಿಸಿ ಕ್ಲೀನ್ ಮಾಡಿಸಿದರೆ ಹುಲ್ಲು ಮಾತ್ರ ಬರುತ್ತೆ. ಪರವಾಗಿಲ್ಲ, ಬರಲಿ, ಮತ್ತೆಂತ ಮಾಡೋದಿಲ್ಲ. ಅವರು ಕ್ಲೀನ್ ಮಾಡಿಸ್ಬೇಕಲ್ಲ. ಪುಣಾದಲ್ಲಿರೋದವರು ಈ ಸೈಟ್ನವ್ರು ಇದ್ದು ಇಲ್ಲದ ಹಾಗೆ ನಮಗೆ ಇಲ್ಲೇ ಪಕ್ಕಕ್ಕೆ ಇದ್ದಾರೆ. ಆದರೆ ಈಗ ಅಲ್ಲಿ ಮನೆ ಆಗಿದೆ, ರೆಸಾರ್ಟ್ ಆಗಿದೆ, ಜನ ಬರ್ತಾರಲ್ಲ. ಈಗ ನೋಡಿದರೆ ಎಷ್ಟು ಬೆಟ್ರ್ ನಾವು ಮುಂಚೆಗಿಂತಲೂ ಫ್ರೆಂಡ್ಸ. ಏನು ಮಾಡೋದಕ್ಕೆ ಬರಲ್ಲ, ಈ ಥರ ಇದೆ, ಅನಿವಾರ್ಯನೇ ಇದೆ. ಹಾಗಾಗಿ ನೀರು ಚೆನ್ನಾಗಿ ಬಿಡು. ನೋಡಿ ಇಲ್ಲಿ ಹೆಂಗೆ ಬಿಡ್ತಾಯಿದ್ದಾನೆ, ನೀರು ಆಟ ಆಡ್ತಾಯಿದ್ದಾನೆ. ಅಯ್ಯೋ, ಆಟ ಆಡ್ಬೇಡ, ನೀರಿಲ್ಲ, ವೇಸ್ಟ್ ಮಾಡಬೇಡ ಕಣೋ. ನಾ ಇನ್ನೂ ಕುಡಿ ನೀರು ತುಂಬ್ಕೊಂಡಿಲ್ಲ ಕಣ. ಅಲ್ಲ, ತುಂಬ್ಕೋಬೇಕು, ನೀರು ಬಿಡ್ತಾಯಿದ್ಯಲ್ಲ. ಮತ್ತು ಇಲ್ಲಿ ನೀ ಚಾಲು ಮಾಡಿಯಲ್ಲ ನೀರು. ಹಾಂ, ಇಲ್ಲಿ ಆಫ್ ಮಾಡಿದಾಗ ನನಗೆ ಒಳಗೆ ಬರುತ್ತೆ ಕುಡಿ ನೀರು ತುಂಬಲಿಕ್ಕೆ. ಆಫ್ ಮಾಡ್ಬಿಡ್ತೀನಿ ಈಗ ನಾನು. ನೋಡಿ ಬನ್ನಿ, ಒಂದು ಗುಳ್ಳ ಆಗಿದೆ, ಕೊಯ್ಕೊತೇನೆ ಬನ್ನಿ. ಗುಳ್ಳ ಆಗಿದೆ, ಗುಳ್ಳ ಪದಾರ್ಥ ಮಾಡಲಿಕ್ಕೆ. ಮೊನ್ನೆ ಒಂದು ವಿಡಿಯೋದಲ್ಲಿ ತೋರಿಸಿದ್ದೆ ನಿಮಗೆ. ಈಗ ಕೂಡ ದೊಡ್ಡದಾಗಿದೆ, ಕೊಯ್ತೀನಿ. ನನ್ನ ಒಬ್ಬಳೇ ಹಿಡಿದು ವಿಡಿಯೋ ಮಾಡೋಕ್ಕೆ ಹೋದರೆ ಆಗಲ್ಲ. ಅಪ್ಪ, ಎಷ್ಟು ಗಟ್ಟಿ ಇದೆ ಫ್ರೆಂಡ್ಸ್ ಇದು. ಧನುಷ, ಬಾರೋ ಇಲ್ಲಿ ನೋಡಿ. ಗುಳ್ಳ ಆವಾಗಲೇ ಕಟ್ ಮಾಡ್ಲಿಕ್ಕೆ ಹೋದೆ ಫ್ರೆಂಡ್ಸ, ನಮ್ಗೆ ಬರಲೇ ಇಲ್ಲ. ಅದಕ್ಕಾಗಿ ಧನುಷ್ ನೋಡಿ, ನಮಗೊಂದು ಗುಳ್ಳ ಸಾಕು. ದೊಡ್ಡದೇ ಇದೆ ಅದು ಕೂಡ, ಇನ್ನೂ ಆಗ್ತಾಯಿದ್ದಾವೆ. ಆಗಲೇ ಮೊದಲನೇ ಗುಳ್ಳ ನೋಡಿ. ಇದು ಪದಾರ್ಥ ಮಾಡೋದೇ ತಿನ್ನೋದೇ ಫ್ರೆಂಡ್ಸ್ ಅಲ್ಲ. ಚೆನ್ನಾಗಿದೆ. ಪುದೀನ ಕೂಡ ಇದು ಆಗಿದೆ. ನನ್ನ ಮಗ ನೀರು ಬಿಟ್ಟರೆ ಎಲ್ಲ ಹಾಳು ಮಾಡಿ ಹೋಗ್ತಾನೆ ಇವನು. ನೋಡೋಣ ಯಾಕೆ ಆ ಥರ ನೀರು ಬಿಡ್ತಾಯಿದ್ದಿ. ಅದಕ್ಕೆ ನಿನ್ನ ಕೈಯಲ್ಲಿ ನಾನು ಹಚ್ಚೋದೇ ಇಲ್ಲ. ಆ ಥರ ಮಾಡ್ತೀನಿ ವರ್ಷನೇ ಅದೇ. ಆಯ್ತು ನೋಡಿ, ಇಲ್ಲಿ ನಾನು ಬೆಳಗ್ಗೆ ಇಲ್ಲಿ ಅಕ್ಕಿ ನೆನೆಯಿಟ್ರಿ ಮಸಾಲೆ ದೋಸೆಗೆ. ಇದು ರೇಷನ್ ಅಕ್ಕಿನೇ. ಇದಕ್ಕೆ ಸ್ವಲ್ಪ ನೀರು ಹಾಕಿದ್ದೇನೆ. ಅದನ್ನ ಮಿಕ್ಸಿ ಡಬ್ಬ ಕೊಡ್ರಿ, ಮೇಲಿಂದ ಮುಚ್ಚಳ ಕೊಡ್ರಿ. ಇಲ್ಲಿ ಸ್ವಲ್ಪ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಇದನ್ನು ರುಬ್ಕೋತೇನೆ ಫ್ರೆಂಡ್ಸ್. ಮಸಾಲೆ ದೋಸೆ ಬೆಳಗ್ಗೆಗೆ, ನಾಳೆಗೆ ತಿಂಡಿ ಆಗುತ್ತೆ ನೋಡಿ. ಈ ಥರ ಏನು ಇದನ್ನು ಮಾಡೋವಂಥದ್ದಿಲ್ಲ. ಇರುತ್ತಾ ಇದೆ, ಕೈ ಹಿಡಿಬೇಕಂತ ಏನಿಲ್ಲ. ನೋಡಿ ಇಲ್ಲಿ ಈಗ ದೋಸೆ ಹಿಟ್ಟು ರುಬ್ಬಿದ ಮೇಲೆ ಇದಕ್ಕೆ ಹಾಕ್ತಾಯಿದ್ದೀನಿ. ಉಳಿದಿರೋಂಥದ್ದು ಎಲ್ಲವನ್ನು ರುಬ್ಕೊಂಡ್ಬಿಡ್ತೇನೆ ಫ್ರೆಂಡ್ಸ್. ಈಗ ಎಷ್ಟು ಉಳಿದಿದೆ ಅಷ್ಟು ನೋಡಿ. ಇಲ್ಲಿ 3 ಸತಿ ಹಾಕಿದೆ ಫ್ರೆಂಡ್ಸ್. ನಾನು ಸ್ವಲ್ಪ ಜಾಸ್ತಿ ಹಾಕಬಾರ್ದಲ್ಲ, ಮಿಕ್ಸರ್ ಇದು ಆಗುತ್ತೆ ಅಂಥೇಳಿ 3 ಸತಿ ಹಾಕಿದ್ನಿ. ಈಗ ಎಲ್ಲ ಮಿಕ್ಸ್ ಮಾಡಿ ಈ ಥರ ಇದನ್ನು ಮಾಡಬೇಕು ನೋಡಿ. ಹಿಟ್ಟು ಚೆನ್ನಾಗಿ ಉಬ್ಬುತ್ತೆ ಅಂಥೇಳಿ ಈಗ ಒಂದು 2 ರಿಂದ 3 ನಿಮಿಷ ಈ ಥರ ನಾವು ಮಾಡಬೇಕು, ಚೆನ್ನಾಗಿರುತ್ತೆ ನೋಡಿ. ಈಗ ಎಲ್ಲ ಇದನ್ನು ಮಾಡಿದ ಮೇಲೆ ನಾನು ಉಪ್ಪು ಕೂಡ ನೈಟೇ ಹಾಕಿಡ್ತೀನಿ ಫ್ರೆಂಡ್ಸ್. ಇದೇ ಥರ ಮೇಲ್ಗಡೆ ಹಾಕಿಡ್ತೀನಿ ಉಪ್ಪನ್ನು ನೋಡಿ. ಉಪ್ಪು ಈಗಲೇ ಹಾಕಿಟ್ರೆ ಉಪ್ಪು ಚೆನ್ನಾಗಿ ಉಬ್ಬಿ ಬರುತ್ತೆ. ಈಗ ಬೆಳಗ್ಗೆ ನೋಡೋಣ ಫ್ರೆಂಡ್ಸ್ ಹೇಗೆ ಬರುತ್ತೆ ಇದು ದೋಸೆ ಹಿಟ್ಟು ಅಂತೇಳಿ.